ಕೇಂದ್ರದ ಶಿಕ್ಷಣ ಮಂತ್ರಿಗಳಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪತ್ರ ಬರೆದ್ರು, ಏನು ಭಗವದ್ಗೀತೆಯನ್ನು ಅಳವಡಿಸಬೇಕು ಅಂತೇಳಿ. ಆದರೆ ರಾಜ್ಯದಲ್ಲಿರುವಂಥ ನಾಯಕರು ಇದಕ್ಕೆ ಸಿಕ್ಕಾಪಟ್ಟೆ ರಿಯಾಕ್ಟ್ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರಪ್ಪ. ಅದು ಏನು ಸಮಸ್ಯೆನೋ ಗೊತ್ತಾಗಲ್ಲ. ಪತ್ರವನ್ನು ಈಗ ಮಾನ್ಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಮರ್ಥಿಸಿಕೊಂಡಿದ್ದಾರೆ. ಮೊನ್ನೆ ಕುಮಾರಸ್ವಾಮಿ ಮನುವಾದಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಟೀಕಿಸಿದರು. ನಾನೇನು ಮಹಾ ಅಪರಾಧ ಮಾಡಿಲ್ಲ, ಪಠ್ಯದಲ್ಲಿ ಭಗವದ್ಗೀತೆ ಸೇರ್ಪಡೆಗೆ ಸ್ವಾಮೀಜಿಗಳಿಂದ ಮನವಿ. ಈ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಅವರಿಗೆ ಪತ್ರ ಬರೆದೆ ಶಿಕ್ಷಣ ಮಂತ್ರಿಗಳಿಗೆ ಅಂತ. ನಾನೇನು ಮನುಸಂಸ್ಕೃತಿಯನ್ನು ಪ್ರೇರೇಪಿಸಿಲ್ಲ, ಮನುಸಂಸ್ಕೃತಿನೇ ಬೇರೆ, ಭಗವದ್ಗೀತೆನೇ ಬೇರೆ, ಅದೇ ವ್ಯತ್ಯಾಸ ಗೊತ್ತಿಲ್ಲದೆ ಇರುವಂಥವ್ರು ಮಾತಾಡೋದಿಲ್ಲ. ಭಗವದ್ಗೀತೆ ಗಾಂಧೀಜಿಯವರ ಮೇಲೂ ಕೂಡ ಪ್ರಭಾವ ಬೀರಿತ್ರಿ. ಕಾಂಗ್ರೆಸ್ ನಾಯಕರು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಅದಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ, ಗೋಡ್ಸೆ ಕೈಯಲ್ಲೂ ಭಗವದ್ಗೀತೆ ಇತ್ತು, ಗಾಂಧಿ ಕೈಯಲ್ಲೂ ಭಗವದ್ಗೀತೆ ಇತ್ತು, ಹೆಂಗಾಯ್ತಿದು ಅಂತಲೂ ಕೇಳ್ತಾರೆ. ಇನ್ನೊಂದು ಕಡೆನೂ ಬರುತ್ತೆ ಆಗಿದ್ದಾಗ. ಯಾರ್ಯಾರ ಕಡೆಯಲ್ಲಿ ಯಾವ್ಯಾವ ಧರ್ಮ ಗ್ರಂಥಗಳು ಇರ್ತವೆ, ಯಾರ್ಯಾರು ಎಲ್ಲೆಲ್ಲಿ ಬಾಂಬ್ ಹಾಕ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಏನು ಮಾಡ್ತಾರೆ, ಅದನ್ನು ಕೇಳ್ಬೋದಲ್ಲ. ಅದನ್ನ ಯಾಕೆ ಕೇಳಲ್ಲ ಕಾಂಗ್ರೆಸ್ನವರು? ಇವತ್ತಿನ ದಿನದಲ್ಲಿ ಸಮಾಜದ ಒಂದು ವಾತಾವರಣವನ್ನು ಸರಿಪಡಿಸಲಿಕ್ಕೆ ಅತ್ಯಂತ ಅವಶ್ಯಕ. ಇದರ ಬಗ್ಗೆ ಕೇಂದ್ರ ಸಚಿವರ ಜೊತೆ ಚರ್ಚೆ ಮಾಡಿ ಅಂತಕ್ಕಂಥದ್ದು ಒಂದು ಮನವಿಯನ್ನು ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲೇ ನಾನು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಪತ್ರ ಬರೆದಿದ್ದೆ. ನಾನೇನೋ ಮಹಾನ್ ಅಪರಾಧವನ್ನು, ಭಗವದ್ಗೀತೆಯನ್ನು ಶಾಲಾ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥದ್ದು ಯಾವುದೋ ಮಹಾನ್ ಅಪರಾಧಕ್ಕೆ ಕೈ ಹಾಕಿದ್ದೇವೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹಾಸನದ ಒಂದು ಮಾಧ್ಯಮದ ಸ್ನೇಹಿತರು ಬಂದು ಚರ್ಚೆ ಮಾಡಿದ್ರು. ಕುಮಾರಸ್ವಾಮಿಯವರು ಯಾವಾಗ ಮನೋವಾದಿಗಳಾದರೂ ಅವರು ಬಿ ಜೆ ಪಿಯ ಜೊತೆ ಸೇರಿದ ನಂತರ ಸೈದ್ಧಾಂತ ವೈಜ್ಞಾನಿಕತೆ ಎಲ್ಲ ಬಿಟ್ಟು ಮನೋವಾದಿ ಆಗಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಅದಾದ ನಂತರ ಹಲವಾರು ಅವರ ಮಂತ್ರಿಮಂಡಲದ ಸದಸ್ಯರುಗಳು ಸಹ ನನ್ನ ಈ ಒಂದು ಪತ್ರದ ಬಗ್ಗೆ ಭಾಳ ಟೀಕೆ ಮಾಡಿ